ಬೆಂಬಲವನ್ನು ಸೂಚಿಸ್ತಾ ಒಬ್ಬ ಹಿರಿಯ ರಾಜಕಾರಣಿ ಈ ದೇಶ ಕಂಡಂತೆ ಅನ್ನುವಂಥ ಶಬ್ದವನ್ನು ಬಳಕೆ ಮಾಡ್ತೀನಿ ನಾನು. ದೇಶ ಕಂಡಂತ ಅಶೋಕ್ ಅವರೇ ಒಬ್ಬ ಅಪರೂಪದ ಸಂತಾಪ ನಡೀತಾ ಇದ್ದೀನಿ. ಇವತ್ತು ನಮ್ಮ ಸದನದ ಸದಸ್ಯರಾದಂಥ ಶಾಮನೂರು ಶಿವಶಂಕರಪ್ಪ ಅವರು ನಮ್ಮನ್ನು ಅಗಲಿದ್ದಾರೆ. ತುಂಬಲಾರದಂಥ ಒಂದು ನಷ್ಟ ಆಗಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಅವರು 1989 ನಾನೇನು ಈ ಸದನವನ್ನು ಪ್ರವೇಶ ಮಾಡಿದೆ ಆಗಿನಿಂದ ಕೂಡ ನನಗೆ ಪರಿಚಯ ಬಂತು. ಅದಕ್ಕಿಂತ ಮುಂಚೆ ಕೂಡ ನನ್ನ ಸ್ನೇಹಿತನಿಗೇ ಅವ್ರ ಮಗಳನ್ನು ಕೊಟ್ಟು ಮದುವೆ ಆಗಿತ್ತು. RS ಪಾಟೀಲ್ರ ಮಗ ರಾಜೇಂದ್ರ ಪಾಟೀಲ್, ಆ ಮದುವೆಯಲ್ಲಿ ಅವ್ರ ಪರಿಚಯ ಆಗಿತ್ತು. ಆ ವ್ಯಕ್ತಿ ಹೇಗಿದ್ರು ಅಂದರೆ ದೊಡ್ಡವರು ಸಣ್ಣವರು ಅನ್ನೋಂಥ ಭಾವನೆನೇ ಇರಲಿಲ್ಲ ಅವರಿಗೆ. ಬಹಳ ಸರಳವಾಗಿ ಎಲ್ಲರ ಜೊತೆ ಒಡನಾಟ ಇರತಕ್ಕಂಥ ಒಬ್ಬ ವ್ಯಕ್ತಿ. ಸದಾಕಾಲ ಪೂರ್ತಿ ಜೀವನವನ್ನು ಯಾರಾದರೂ ನಿಜವಾದ ಸ್ವರ್ಗವನ್ನು, ನನಗೆ ಗೊತ್ತಿಲ್ಲ ಸತ್ತ ಮೇಲೆ ಸ್ವರ್ಗ ಇದೆಯೋ ನರಕ ಇದೆ ನನಗೆ ಗೊತ್ತಿಲ್ಲ, ಆದರೆ ಈ ಭೂಮಿ ಮೇಲೇ ಆ ಸ್ವರ್ಗದ ಅನುಭವ ಹೇಗೆ ಇರಬೇಕು ಅನ್ನೋದನ್ನು ಏನಾದರೂ ಅಂದರೆ ಶಾಮನೂರು ಶಿವಶಂಕರಪ್ಪನನ್ನು ನೋಡಬೇಕು ನಾವು. ಖರೆ ನಿಜವಾಗಿ ಹೇಳಬೇಕಾದ್ರೆ ಜೀವನದ ಪ್ರತಿಯೊಂದು ಏನು ಆಯಾಮಗಳದಾವೋ ಎಲ್ಲ ಆಯಾಮಗಳನ್ನು ಅನುಭವಿಸಿದರು. ಮತ್ತು ಅವರ ಜೀವನ ಯಾವುದೇ ವ್ಯಕ್ತಿ ಸಾಯೋಕ್ಕಿಂತ ಪೂರ್ವದಲ್ಲಿ ಸ್ವರ್ಗ ಯಾವುದಪ್ಪ ಅಂದರೆ ತನ್ನ ಮನೆತನದ ತನ್ನ ಮಕ್ಕಳು ಮೊಮ್ಮಕ್ಕಳು ಎಲ್ಲ ನಗ್ನಗ್ತಾ ಇದ್ದು ಕೊನೆಯ ಗಳಿಗೆಯಲ್ಲಿ ಅವರು ಸೇವೆ ಮಾಡ್ತಕ್ಕಂಥ ಭಾಗ್ಯ ಏನು ಸಿಗುತ್ತಲ್ಲ ಅದೇ ನಿಜವಾದ ಸ್ವರ್ಗ ಅಂತ ನಾವು ತಿಳ್ಕೋಬೇಕು. ಅಪಾರವಾದಂಥ ಒಂದು ಎಂಪೈರನ್ನು ಎಸ್ಟಾಬ್ಲಿಷ್ ಮಾಡಿದರು. ಒಂದು ಸಣ್ಣ ಹಳ್ಳಿಯಿಂದ ಬಿಜಾಪುರದಿಂದ ಅವರ ಕುಟುಂಬ ಹೋದಂಥದ್ದು ಅಂತ ಅವರೇ ಹೇಳ್ತಿದ್ರು. ಅವರು ಕಷ್ಟಪಟ್ಟು ಇದೊಂದು ಎಂಪೈರ್ನ ಸೃಷ್ಟಿ ಮಾಡಿದರು. ಇದನ್ನು ನಾವೆಲ್ಲರೂ ನೋಡಬೇಕಾದಂಥದ್ದು. 1992ರಲ್ಲಿ ಅವರು MP ಟಿಕೆಟಿಗೋಸ್ಕರ ಬಹಳ ಪೈಪೋಟಿ ಮಾಡಿದರು. 92ರಲ್ಲಿ ಸಿಕ್ಕಿದ್ರೆ ಅವರು ಅವಾಗೇ MP ಆಗ್ತಿದ್ರು ಏನೋ ಗೊತ್ತಿಲ್ಲ. ತದನಂತರ 94ರಲ್ಲಿ ಅವರು ಶಾಸಕರಾದರು. ಅದಾದ ನಂತರ ಮತ್ತೆ ಸೋತರು. ಆಮೇಲೆ MP ಆದರು. ಇದನ್ನು ಮಂತ್ರಿ ಆದರು. ಮತ್ತು ಎಲ್ಲ ರಾಜಕೀಯ ನಾಯಕರ ಜೊತೆ ದೇವರಾಜ ಅರಸುಲಿಂದ ಹಿಡ್ಕೊಂಡು ಬೊಮ್ಮಾಯಿಯವರಿಂದ ಹಿಡ್ಕೊಂಡು ವೀರೇಂದ್ರ ಪಾಟೀಲಿಂದ ಹಿಡ್ಕೊಂಡು ದೇವೇಗೌಡರಿಂದ ಹಿಡ್ಕೊಂಡು ಯಾರೇ ನಾಯಕರು, ಇಂದಿರಾ ಗಾಂಧಿಯವರಿಂದ ಹಿಡ್ಕೊಂಡು ಎಲ್ಲ ನಾಯಕರು ಕೂಡ ಅವರನ್ನು ಗುರುತಿಸುವಂಥ ಒಂದು ಕೆಲಸ ಆಯಿತು. ಅಂದರೆ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಇಷ್ಟೊಂದು ಎತ್ತರ ಮಟ್ಟಕ್ಕೆ ಬೆಳೆದಂಥ ಶಾಮನೂರು ಶಿವಶಂಕರಪ್ಪ ಅವರು ನಮ್ಮ ಎಲ್ಲರಿಗೂ ಕೂಡ ಮಾದರಿ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕು. ಅವ್ರ ಸಾಧನೆ ಏನಿದೆ ಅಲ್ಲ, ಅಸಾಧ್ಯ ಅನ್ನುವಂಥ ಶಬ್ದನೇ ಇರಲಿಲ್ಲ ಅವರು. ಒಂದು ಸಂದರ್ಭದಲ್ಲಿ ನೆನಪು ಮಾಡಿಕೊಡ್ತೇನೆ, ನಾನು ಅವ್ರಿಗೆ ಒಂದು ಮೆಡಿಕಲ್ ಸೀಟ್ ಕೇಳಕ್ಕೆ ಹೋಗಿದ್ದೆ. 5 ಲಕ್ಷ ರೂಪಾಯಿ ಕನ್ಸೆಷನ್ ಕೊಡಿ ಅಂತ ಕೇಳಕ್ಕೆ ಹೋಗಿದ್ದೆ. ನೀನು 5 ಲಕ್ಷ ರೂಪಾಯಿ ನಿನಗೆ ಹತ್ತಿದೆ ಅಲ್ಲೋ, ನಿಂದ್ರು ಇಲ್ಲೇ ಕೂತ್ಕೋ ಒಂದು ನಿಮಿಷ, 100 ಕೋಟಿ ವ್ಯವಹಾರ ಮುಗಿಸ್ತೀನಿ ಅಂತಂದರು. ಅದನ್ನು ಮುಗಿಸಿ ಬಂದು ಕೆಲಸ ಆಯ್ತು ಹೋಗು, ನೀ ಬಂದಿದ್ದು ಒಳ್ಳೆ ಗಳಿಗೆಯಲ್ಲಿ ಬಂದು ಹೋಗು, 5 ಲಕ್ಷ ನಿನಗೆ ಕಡಿಮೆ ಕೊಡು ಹೋಗು ಅಂತಂದರು. ಅಂದರೆ ಅಷ್ಟು ಉದಾರ ಮನಸ್ಸಿನ ಒಬ್ಬ ವ್ಯಕ್ತಿಯಾಗಿದ್ದ ಅವರು. ನನ್ನ ಪಕ್ಕದ ಸೀಟೆ, ಈಗ ನೀವು ಪಕ್ಕದ್ದೇ ಅಲಾಟ್ ಮಾಡಿದ್ದೀರಿ ನನಗೆ. ನಿಜವಾಗಿಯೂ ನಮ್ಮ ತಂದೆಗಿಂತ ವಯಸ್ಸಿನಲ್ಲಿ ದೊಡ್ಡವರು. ಹಲವಾರು ರಾಜಕಾರಣಿಗಳಿಗೆ ತಂದೆ ಸ್ವರೂಪ ಆಗಿ ಅವರು ಏನಪ್ಪ ಅಂದರೆ ಒಬ್ಬ ಮೆಂಟರ್ ಆಗಿ ಕೆಲಸ ಮಾಡಿದಂಥವ್ರು ಹಲವಾರು ರಾಜಕಾರಣಿಗಳು. ಮತ್ತು ಮಕ್ಕಳನ್ನೆಲ್ಲರನ್ನೂ ಕೂಡ ಮಕ್ಕಳೆಲ್ಲ ಅವರ ಸ್ನೇಹಿತರಾಗಿ ನೋಡ್ತಿದ್ರು. ಹೀಗಾಗಿ ಇವತ್ತು ಒಬ್ಬ ಖ್ಯಾತ ಉದ್ಯಮಿಯಾಗಿ, ಒಬ್ಬ ಶಿಕ್ಷಣ ಸಂಸ್ಥೆಯನ್ನು ನಿರ್ಮಾಣ ಮಾಡಿದಂಥ ಶಿಕ್ಷಣ ಪ್ರೇಮಿಯಾಗಲಿ, ಸಾಮಾಜಿಕ ರಂಗದಲ್ಲಿ ಧರ್ಮ ಮತ್ತು ಯಾವುದೇ ಧರ್ಮ ಆಗಲಿ ಎಲ್ಲ ಧರ್ಮದ ಸಮಾಜದ ಕೆಲಸವನ್ನು ಮಾಡ್ತಾ ಬೆಳೆದಂಥ ವ್ಯಕ್ತಿಯನ್ನು ನಾವು ಕಳ್ಕೊಂಡು ವೈಯಕ್ತಿಕವಾಗಿ ಮತ್ತು ಸಮಾಜ ಇವತ್ತು ಬಡವಾಗಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ನಾವು ಇವತ್ತೇನು ಅವ್ರಿಗೆ ಶ್ರದ್ಧಾಂಜಲಿ ಸಲ್ಲಿಸ್ತಾ ಇದ್ದೇವೆ. ನಿಜಕ್ಕೂ ಕೂಡ
ಆ ಭಗವಂತ ಅವರು ಇನ್ನೊಂದು ರೂಪದಲ್ಲಿ ಹುಟ್ಟಿ ಬರಲಿ ಅಂತ ನಾವು ಹಾರೈಸ್ತೇವೆ. ಮತ್ತೊಬ್ಬ ಶಾಮನೂರು ಶಿವಶಂಕರಪ್ಪ, ಅವರ ಚಿರಂಜೀವಿ ಮಲ್ಲಿಕಾರ್ಜುನ್ ಅವರು ಈಗಾಗಲೇ ನಮ್ಮ ಜೊತೆ ಮಂತ್ರಿಯಾಗಿದ್ದಾರೆ. ಮತ್ತು ಸಿದ್ದರಾಮಯ್ಯ ಸಾಹೇಬ್ರನ್ಕಿ ಅವ್ರು ಬಂದರೆ ಏನು ಯಜಮಾನ್ರೇ ಬಂದ್ರಿ ಅಂತ ಕರಿತಿದ್ರು ಅವ್ರನ್ನ. ಅದನ್ನು ನೆನಪಾಗುತ್ತೆ ನಾನು, ಏನು ರೀ ಯಜಮಾನ್ರೇ ಬಂದ್ರಿ ಅಂತಿದ್ರು. ಅಂದುಕೂಡಲೇ ಬಂದು ಏನಂತೆ ಆಮೇಲೆ ಸಾಹೇಬರು 1 ನಿಮಿಷ ಕೂತ್ಕೊಳ್ಳಿಪ್ಪ ಅನ್ನೋರು, ಅವ್ರು ಮಾತಾಡಿ ಕಳಿಸ್ಬಿಡೋರು. ಅವರಿಗೆ ಸಮಯದ ಪ್ರಜ್ಞೆ ಭಾಳ ಇತ್ತು ಅಧ್ಯಕ್ಷರೇ. ಈ ಎತ್ತರಕ್ಕೆ ಬೆಳೀಲಿಕ್ಕೆ ಅದೊಂದು ಕಾರಣ. ಕಾಮನ್ ಸೆನ್ಸ್ ಆ್ಯಂಡ್ ಸಮಯ ಪ್ರಜ್ಞೆ ಭಾಳ ಮುಖ್ಯ ಒಬ್ಬ ವ್ಯಕ್ತಿ ಬೆಳೀಲಿಕ್ಕೆ. ನೀವು ರಾತ್ರಿ 4 ಗಂಟೆಗೆ ಅಪಾಯಿಂಟ್ಮೆಂಟ್ ಕೊಡ್ರಿ, 4 ಗಂಟೆ ಕರೆಕ್ಟಾಗಿ ಹಾಜರಾಗ್ತಿದ್ರು. ಬೆಳಿಗ್ಗೆ 6 ಗಂಟೆ ಅಂತನ್ರಿ, 6 ಗಂಟೆಗೆ ಹಾಜರಾಗ್ತಿದ್ರು. ಉಳಿದ ದಿವಸ ಇಲ್ಲ, ಆರಾಮಾಗಿ ಮಲ್ಕೊಳ್ಳೋದು, ಸಾಯಂಕಾಲ ರಾತ್ರಿ 12-1 ಗಂಟೆವರೆಗೂ ಸ್ನೇಹಿತರ ಜೊತೆ ಇರೋದು, ಆ ನಂತರ ಬೆಳಗ್ಗೆ ಆರಾಮಾಗಿ ಎದ್ದು ಪೂಜೆ ಮಾಡಿಕೊಂಡು ಕೆಲಸ ಮಾಡೋದು. ಆದರೆ ಯಾವುದರ ಒಂದು ಕೆಲಸಕ್ಕೋಸ್ಕರ ಯಾರ ಒಬ್ಬ ವ್ಯಕ್ತಿ ಅಪಾಯಿಂಟ್ಮೆಂಟ್ ಕೊಟ್ಟಾನಂದ್ರೆ ಆನ್ ಡಾಟ್ ಇರ್ತಿದ್ರು. ಅದು ಅವನ ರಹಸ್ಯ ಆಗಿತ್ತು. ಅವನ ಬೆಳೀಲಿಕ್ಕೆ ವ್ಯಕ್ತಿಗತವಾಗಿ ಇಷ್ಟೊಂದು ಎತ್ತರಕ್ಕೆ ಬೆಳೀಲಿಕ್ಕೆ ಅದೊಂದು ಗುಣ ಕಾರಣ ಆಗಿತ್ತು ಅನ್ನುವಂಥ ಮಾತನ್ನು ಹೇಳ್ತೀನಿ. ಇದು ಎಲ್ಲನೂ ಕೂಡ ನಾವು ಕಲಿಬೇಕು ಅವರಿಂದ. ಅವರು ನಮಗೆ ಮಾದರಿಯಾಗಿದ್ದಾರೆ ಅನ್ನೋಂಥ ಮಾತನ್ನು ಹೇಳ್ತೀನಿ. ಅವ್ರ ಕುಟುಂಬಸ್ಥರಿಗೆ, ಎಲ್ಲ ಕುಟುಂಬಸ್ಥರಿಗೆ ಆ ಭಗವಂತ ಶಕ್ತಿ ಕೊಡಲಿ. ಆಮೇಲೆ ಮತ್ತೊಬ್ಬ ಶಿವಶಂಕರಪ್ಪ ಹುಟ್ಟಿ ಬರುವಂಥ ರೀತಿಯಲ್ಲಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನನ್ನ ಮಾತಿಗೆ ವಿರಾಮ ನೀಡ್ತಾನೆ. ಕುಣಿಗಲ್ ರಂಗನಾಥ್. ಮಾನ್ಯ ಸಭಾಧ್ಯಕ್ಷರೇ,